ಮನುಷ್ಯ ಅಂದಮೇಲೆ ಮಂಡಿ ನೋವು ಅಲ್ವಾ? ಇದು ನೇಟಿವ್ ಸ್ವಾಮಿ, ಆಲ್ಟರ್ನೇಟಿವ್ ಅಲ್ಲ. ಒಂದು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋಕ್ಕಾಗಲ್ಲ ರೀ. ಯು ಶುಡ್ ಆಲ್ವೇಸ್ ಫೈಟ್ ದ ಎನಿಮಿ ವಿತ್ ಫುಲ್ ಫೋರ್ಸ್ ಅಲ್ವಾ? ಕುದಿಯೋ ನೀರೊಳಗೆ ಇನ್ನೊಂದು ಬೋಲಿ ಸುಮಾರು 7 ರಿಂದ 8 ನಿಮಿಷಗಳ ಕಾಲ ಒಳ್ಳೆ ಮಸಾಜನ್ನು ನಿಮಗೆ ನೀವೇ ಮಾಡ್ತಾರೆ. ಅಲ್ಲಿ ಜಿಗುಟಾಗಿ ಬಿಸಿ 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 ಬ್ಯೂಟಿಫುಲ್ ಅರೋಮಾ ಬರುತ್ತೆ. ಆ ಜಾಗಕ್ಕೆ ಮೈಲ್ಡಾಗಿ ನಿಮಗೆ ನೀವೇ ಕಾಮೆಂಟೇಷನ್ ಕೊಟ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಸಂಧಿವಾತ, ಜಾಯಿಂಟ್ ಪೇನ್ ಬಗ್ಗೆ ಮಾತಾಡೋಣವಾ? ಸರ್, ಮನೆ ಅಂದಮೇಲೆ 3 ಬಾಗಿಲಿರುತ್ತೆ, ಮನುಷ್ಯ ಅಂದಮೇಲೆ ಮಂಡಿ ನೋವಿರುತ್ತೆ ಅಲ್ವಾ? ಯಾರಿಗಿರಲಿ ಹೇಳಿ ಸರ್. ಒಂದು ಕಾಲದಲ್ಲಿ ತುಂಬ ಸೋಮಾರಿಗಳಿಗೆ, ತುಂಬ ಗುಂಡು ದಪ್ಪಗಿರೋರು ಮಾತ್ರ ಇತ್ತು ಅಂತ. ಹೀಗೆ ನೋಡ್ತೀನಿ, ನನ್ನ ಫ್ರೆಂಡು ಇನ್ನೂ 40 ವರ್ಷ, ನಿಮ್ಮಲ್ಲಿ ಅರ್ಧ ಇದ್ದಾನೆ, ಅವನು ಕೂಡ ಜಾಯಿಂಟ್ ಪೇನ್ ಅಂತಾನೆ. ಆರ್ಥ್ರೈಟಿಸು, ಸಂಧಿವಾತ ಮಹಿಳೆಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಜಾಸ್ತಿ. ಏನು ಸರ್ ಮಾಡೋದು? ಒಳ್ಳೆ ಡಾಕ್ಟರ್ ಹತ್ರ ಹೋಗೋಣ, ನೀರು ರಿಪ್ಲೇಸ್ ಮಾಡಿಸ್ಬಿಡೋಣ, ಬೇರೆ ಜಾಯಿಂಟ್ ಹಾಕ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತಾ? ಅಯ್ಯೋ, ಆಪ್ರೇಷನ್ ಮಾಡಿಸ್ಬಿಟ್ರೆ 3 ವರ್ಷ ಅಂತೆ, ತಿರ್ಗಿ ಅದೇ ನೋವಂತೆ, ಏನಾದರೂ ಒಂದು ರೆಮಿಡಿ ಟ್ರೈ ಮಾಡೋಣವಾ? ವೆನ್ ಎವ್ರಿಥಿಂಗ್ ಫೇಲ್ಸ್ ದೆನ್ ಟ್ರೈ ಆಯುರ್ವೇದ ಅಂತಕ್ಕಂಥದ್ದು ಏನಾದರೂ ಯೋಚನೆ ಇದೆಯಾ? ಸರ್, ಆಯುರ್ವೇದ ಆಲ್ಟರ್ನೇಟಿವ್ ಅಂತೆ, ಒಂದು ಆಲ್ಟರ್ನೇಟ್ ಟ್ರೈ ಮಾಡೋಣವಾ? ಇದು ನೇಟಿವ್ ಸ್ವಾಮಿ, ಆಲ್ಟರ್ನೇಟಿವ್ ಅಲ್ಲ. ಇದು ಪ್ರಿಮಿಟಿವು, ಇದು ನೇಟಿವು, ಇದು ಶುದ್ಧ ದೇಸಿಯಾಗಿರೋದ್ರಿಂದ ಧೈರ್ಯವಾಗಿ ನೀವು ಇದರ ಪ್ರಯೋಗನ ಮಾಡಿ ಜಯಶೀಲರಾಗ್ಬೋದು. ಅದರ ಇಂಟೆಂಟ್ ಆಫ್ ಡ್ಯಾಮೇಜ್ ಎಷ್ಟಿದೆ ಅಂತ ಫಸ್ಟು ನೋಡಬೇಕು. ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡ್ಬಿಟ್ಟು ಯಾವುದೇ ಜಾಯಿಂಟು ಎಷ್ಟು ಬೇಕಾದ್ರೂ ಹಾಳಾಗೋಗಿರಲಿ, ಏನೋ ಒಂದು ತೈಲ ಹಚ್ಚಿಬಿಟ್ಟು ಅದನ್ನು ರಿಪೇರಿ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ನೀವು ಫುಟ್ಬಾಲ್ ಆಡೋಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಒಬ್ಬ ವೈದ್ಯನಾಗಿ ನಾನು ತಪ್ಪು ಮಾಡ್ದಂಗೆ ಆಗುತ್ತೆ ಅಲ್ವಾ? ಮೋಸ್ಟ್ ಇಂಪಾರ್ಟೆಂಟು ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್ ಏನು ಅಂತ ನಾವು ಅಸೆಸ್ಮೆಂಟ್ ಮಾಡಬೇಕು. ರೇಂಜ್ ಆಫ್ ಮೂಮೆಂಟ್ ಎಷ್ಟಿದೆ, ಅದರ ಊತ ಎಷ್ಟಿದೆ, ಬಾವಿ ಯಾವ ಥರ ಇದೆ, ನಮ್ಗೆ ಯಾವ ಥರ ಚಲನವಲನಕ್ಕೆ ತೊಂದರೆ ಆಗುತ್ತೆ. ಅನೇಕ ಸಂದರ್ಭದಲ್ಲಿ ಸಿಂಪಲ್ಲಾಗಿ ಒಂದು ದೇವ್ರ ನಮಸ್ಕಾರ ಹಾಕೋಕ್ಕಾಗಲ್ಲ, ನೆಲದ ಮೇಲೆ ಪದ್ಮಾಸನದಲ್ಲೋ ಚಕ್ಕಂಬಟ್ಲು ಹಾಕ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಒಂದು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋಕ್ಕಾಗಲ್ಲ ರೀ. ಒಂದು ಸರ್ವೇ ಸಾಮಾನ್ಯವಾಗಿ ಇವತ್ತೆಲ್ಲ ಗುಬ್ಬಚ್ಚಿ ಗೂಡು ಥರ ನಾವು ಮನೆಗಳು ಕಟ್ಕೋತೀವಿ. ಬೆಂಗಳೂರಂಥ ಮಹಾನಗರಗಳಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಹಾಲು, ಫಸ್ಟ್ ಫ್ಲೋರಲ್ಲಿ ಡೈನಿಂಗ್ ಹಾಲು, ಸ್ಲೀಪಿಂಗ್ ಹಾಲು, ಅಂದರೆ ರೂಮು 2ನೇ ಫ್ಲೋರಲ್ಲಿ ಇರುತ್ತೆ. ಪುಟ್ಟ 15x20, 20-30 ಮನೆಗಳಲ್ಲಿ ಹತ್ತಬೇಕಲ್ವಾ ಮಲಗಬೇಕು ಅಂದರೆ, ಇಳಿಬೇಕಲ್ಲ ಊಟ ಮಾಡಬೇಕು ಅಂದರೆ, ಇಳಿಬೇಕಲ್ಲ ಬೀದಿಗೆ ಬರಬೇಕು ಕಾರ್ ಹತ್ತಬೇಕು ಅಂದರೆ, ಕಾರ್ ಹತ್ತಕ್ಕಾದ್ರೂ ಸ್ವಲ್ಪ ಶಕ್ತಿ ಸಮರ್ಥತೆ ಬೇಕಲ್ವಾ? ಇವತ್ತು 1 ಸೆಕೆಂಡಲ್ಲಿ ಟಕ್ಕನ್ ಬಾಗಿಲು ತೆಗೆದು ಟಕ್ಕನ್ ಕೂತ್ಕೊಂಡ್ರೆ ಮಾತ್ರ ಗಾಡಿ ಮುಂದಕ್ಕೆ ಹೋಗ್ಬೇಕು, ಇಲ್ಲಾಂದರೆ 25 ಜನ ಆರು ನೋಡಿತಾ ಇರ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಮಂಡಿ ಚಿಪ್ಪು ನಮ್ಮ ಕಂಟ್ರೋಲ್ ಇಲ್ಲ. ಅದು ಹೇಳ್ದಂಗೆ ನಾವು ಕೇಳಬೇಕು, ನಾವು ಹೇಳ್ದಂಗೆ ಅದು ಕೇಳ್ತಾ ಇಲ್ಲ ಅಂದಾಗ ಅದನ್ನು ಸದೆ ಬಡಿಬೇಕು ಬೇಡ ಆ ಕೈಲನ್ನ. ತೊಂದರೆಗೆ ಶತ್ರುವಿನ ಸಶಸ್ತ್ರವಾಗಿ ಹಿಡಿಬೇಕು ತಾನೆ. ಯು ಶುಡ್ ಆಲ್ವೇಸ್ ಫೈಟ್ ದ ಎನಿಮಿ ವಿತ್ ಫುಲ್ ಫೋರ್ಸ್ ಅಲ್ವಾ? ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಆ ಡ್ಯಾಮೇಜ್ನ ಏನಿದೆ ನುರಿತ ಆಯುರ್ವೇದ ತಜ್ಞರ ಹತ್ರ ಪರಿಶೀಲನೆ ಮಾಡಿಸಿ ಆ ಡ್ಯಾಮೇಜ್ ಕಂಟ್ರೋಲಿಗೆ ಏನು ಮಾಡಬೇಕು ಅಷ್ಟು ಪ್ರಯತ್ನಗಳನ್ನು ಸಂಪೂರ್ಣ ಸಾಫಲ್ಯತೆ ಹೊಂದೋವರೆಗೂ ಮಾಡಲೇಬೇಕು. ಒಂದು ಎಕ್ಸ್ಟರ್ನಲ್ ರೆಮಿಡಿ, ತುಂಬ ಇದೆ ಸರ್ ಹಿಂಸೆ. ಎಷ್ಟು ಹಿಂಸೆ ಅಂತೀರಾ? ಒಂದು ಹೆಜ್ಜೆ ಮೇಲೆ ದಾಟಿ ಒಂದು ಹೆಜ್ಜೆ ಇಡಬೇಕು ಅಂದರೆ ಯಾರಾದರೂ ಬೆಲ್ ಹೊಡೆದ್ಬಿಟ್ರು ಸರ್ ಮನೇಲಿ, ಹಾಸಿಗೆಯಿಂದ ಎದ್ದು ಬಾಗಿಲು ತೆಗೆಯೋಷ್ಟೊತ್ತಿಗೆ ಪ್ರಾಣ ಹೋಗಿ ಬಂದುಬಿಟ್ಟಿದೆ ಸರ್. ಯಾವಾಗ ಹೋಗಿತ್ತು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಗೊತ್ತಿಲ್ಲ. ಆದರೆ ಆ ಥರದ ಒಂದು ನೋವು ಸದೃಶವಾಗುತ್ತೆ ಅಂತ ಒಬ್ಬ ಪೇಷಂಟು, ಒಬ್ಬ ಆರೋಗ್ಯ ಸಾಧಕ ಈ ಥರ ಹೇಳ್ತಾನೆ. ಏನಪ್ಪ ಎಕ್ಸ್ಟರ್ನಲ್ ರೆಮಿಡಿ? ತಾತ್ಕಾಲಿಕ ಉಪಶಮನ, ಆ ಹಂತಕ್ಕೆ ಸ್ವಲ್ಪ ಆರಾಮ ಅನಿಸ್ಬೇಕು. ನೀಲಗಿರಿ ಎಣ್ಣೆ ಗೊತ್ತಲ್ಲ, ಒಂದು 50 ml ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಪಚ್ಕರ್ಪೂರವನ್ನು ಹಾಕಿ, ಸುಮಾರು 4 ರಿಂದ 6 ಚಿಟಿಕೆ ಪಚ್ಕರ್ಪೂರವನ್ನು ಹಾಕಿ ಪೌಡ್ರ್ ಮಾಡಿಕೊಂಡು, ಒಂದು 50 ml ಕ್ಯಾಸ್ಟರ್ ಆಯಿಲ್, ಔಡಲ ಎಣ್ಣೆ, ಹರಳೆ ಎಣ್ಣೆ. ಔಡಲ ಎಣ್ಣೆ ಅಂದರೂ ಒಂದೇ, ಹರಳೆ ಎಣ್ಣೆ ಅಂದರೂ ಒಂದೇ, ಕ್ಯಾಸ್ಟರ್ ಆಯಿಲ್ ಅಂದ್ರೂ ಒಂದೇ. ಇದನ್ನು ಅದರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಸೈಂಧವ ಲವಣವನ್ನು ಫೈನ್ ಪೌಡ್ರ್ ಮಾಡಿ ಹಾಕಿ, ಇದನ್ನು ಇಂಡೈರೆಕ್ಟಾಗಿ ಬಿಸಿ ಮಾಡುವುದು. ಹೇಗದು? ಏನು ಸರ್ ಇಂಡೈರೆಕ್ಟಾಗಿ ಬಿಸಿ ಅಂತೀರಾ? ಡೈರೆಕ್ಟಾಗಿ ಮಾಡಬಾರ್ದಾ? ಜಾಸ್ತಿ ಎಫೆಕ್ಟ್ ಇರುತ್ತೆ. ಮಾಡಬಾರ್ದು. ಅದರ ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ನ ಇಟ್ಕೊಂಡು ನಿಮ್ಮ ಜಾಯಿಂಟಿಗೆ ಕೆಲಸ ಮಾಡಬೇಕು ಅಂತಾದರೆ ನೀವು ಇಂಡೈರೆಕ್ಟಾಗಿ ಬಿಸಿ ಮಾಡಬೇಕು. ಹೇಗೆ ಇಂಡೈರೆಕ್ಟಾಗಿ ಬಿಸಿ ಮಾಡೋದು? ಒಂದು ಬೌಲ್ ತೊಗೊಳ್ಳಿ, ಕುದಿಯೋಕ್ಕೆ ನೀರಿಡಿ, ನೀರು ಕುದೀತಾ ಇರಬೇಕು. ಆ ಕುದಿಯೋ ನೀರೊಳಗೆ ಇನ್ನೊಂದು ಬೌಲ್ ಇಡಿ, ಅಲ್ಲಿ ಎಣ್ಣೆ ಇರಬೇಕು. ಸೊ ಒಂದು ಪುಟ್ಟ ಬೌಲಲ್ಲಿ ಎಣ್ಣೆ, ಆ ಎಣ್ಣೆಯನ್ನು ಕುದಿಯೋ ನೀರಲ್ಲಿ ಇಡಬೇಕು. ಸೊ ನೀರಿನ ನೇರ ಸಂಪರ್ಕಕ್ಕೆ ಬರಬಾರ್ದು. ಕುದಿಯೋ ನೀರಿನಿಂದ ಪಾತ್ರೆ ಬಿಸಿಯಾಗುತ್ತೆ, ಆ ಪಾತ್ರೆ ಒಳಗಿರ್ತಕ್ಕಂಥ ಎಣ್ಣೆ ತನ್ನ ಮುಖಾಂತರ ಬಿಸಿಯಾಗುತ್ತೆ. ಇದನ್ನು ಚರ್ಮ ತಡೆಯುವಷ್ಟು ಬಿಸಿ ಇದ್ದಾಗ ಇದು ಮಂಡಿ ಚಿಪ್ಪು ಅಂತ ಭಾವಿಸ್ಕೊಳ್ಳಿ. ಚೆನ್ನಾಗಿ ಹಾಕಿ ಸುಮಾರು 7 ರಿಂದ 8 ನಿಮಿಷಗಳ ಕಾಲ ಒಳ್ಳೆ ಮಸಾಜನ್ನು ನಿಮಗೆ ನೀವೇ ಮಾಡ್ಕೊಳ್ಳಿ. ಯಾರ ಮೇಲೂ ಆಶ್ರಯ
ಪಡಿತಕ್ಕಂಥದ್ದಿಲ್ಲ. ಯಾರೋ ನಮಗೆ ಹೆಲ್ಪ್ ಮಾಡಿಬಿಟ್ರು ಅಂತಕ್ಕಂಥ ಮೆಹರ್ಬಾನಿ ಅವ್ರು ತೊಗೊಳ್ತಕ್ಕಂಥದ್ದಿಲ್ಲ. ಸ್ವಯಂ ಸೇವೆ ನಮ್ಮ ಕೆಲಸ ನಾವೇ ಮಾಡಿಕೊಂಡು ಬಹಳ ಬೇಗ ಗುಣಮುಖರಾಗೋಣ ಅಂತಕ್ಕಂಥದ್ದು. ಇದಕ್ಕೊಂದು ಎಕ್ಸ್ಟರ್ನಲ್ ಫರ್ಮೆಂಟೇಷನ್ ಬೇಕಲ್ವಾ. ಇವತ್ತು ತುಂಬ ಹೀಟ್ ಪ್ಯಾಡ್ ಸಿಗುತ್ತೆ. ನಾವೆಲ್ಲ ತುಂಬ ನಾಡಿ ಸ್ವೇದ ಅಂತ ಕೊಡ್ತಾಯಿದ್ವಿ. ಇವಾಗ ಪೇಷಂಟ್ಗೆ ತಾಳ್ಮೆ ಇರಲ್ಲ, ಫಾಸ್ಟ್ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಹೀಟ್ ಪ್ಯಾಡ್ ಸಿಗುತ್ತೆ. ಆ ಹೀಟ್ ಪ್ಯಾಡ್ಸನ್ನು ಕೂಡ ನಾವು ಮಂಡಿ ಚಿಪ್ಪಿನ ಮೇಲೆ ಹಾಕ್ಕೊಳ್ಬೋದು. ಒಂದು ಸ್ಥಾನಿಕ ರೆಮಿಡಿ, ಲೋಕಲೈಸ್ ರೆಮಿಡಿ ಏನು ಗೊತ್ತಾ? ಹರಳೆ ಎಲೆ ಗೊತ್ತಲ್ವಾ? ಹರಳೆ ಎಲೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ, ಕ್ಯಾಸ್ಟರ್ ಲೀವ್ಸು. ಅದಕ್ಕೆ ಗಂಧರ್ವ ಹಸ್ತ ಅಂತ ಇನ್ನೊಂದು ಹೆಸರು ಹೇಳ್ತಾರೆ. ಅದು ನೋಡಿ ಹೀಗಿರುತ್ತೆ ಎಲೆ. ಖಾಲಿ ಸೈಟ್ಗಳಲ್ಲಿ ಬೇಕೋ ಬೇಡವೋ ಸೀದೆ ಕಿತ್ಕೊಂಡವ್ರು ಇನ್ನಷ್ಟು ಕಿತ್ಕೊಂಡು ಹೋಗಿ ಅಂತಾರೆ ನೇಬರ್ಸು. ಯಾಕೆ ಹೇಳಿ? ಒಳ್ಳೆ ಕಾಡು ಪೊದೆ ಥರ ಬೆಂಗಳೂರಲ್ಲಿ ಬೆಳೆದುಬಿಡುತ್ತದು. ದಯವಿಟ್ಟು ತೊಗೊಂಡೋಗಿಪ್ಪ, ಇನ್ನೊಂದು ಮೊಟ್ಟೆ ತೊಗೊಂಡೋಗಿ ಬೇಕಾದ್ರೆ ಫ್ರೀ. ಈ ಕಡೆ ಬಲಗಡೆನೂ ತೊಗೊಂಡೋಗಿ, ಎಡಗಡೆ ಮಾತ್ರ ಕಿತ್ಕೊಂಡವ್ರಲ್ಲ ಬೇಜಾರಾಗುತ್ತೆ. ನಮ್ಮ ಈ ಕಡೆ ಸೈಟಲ್ಲಿ ಇದೆ ತೊಗೊಂಡೋಗಿ ಅಂತಾರೆ, ಸ್ವಲ್ಪ ವೇಕೆಂಟ್ ಸೈಟ್ಸ್ ಇರ್ತಕ್ಕಂಥ ಪ್ರದೇಶಕ್ಕೆ ನೀವು ಹೋಗ್ಬಿಟ್ಟಾಗ. ಸೊ ಔಡ್ಲೆಲೆನ ತೊಗೊಂಡು ಸೊಪ್ಪು ಹಚ್ಚಿದಂಗೆ ತರಕಾರಿ ಊಟಕ್ಕೆ ಹಚ್ತೀವಲ್ಲ, ಪಲ್ಯ ಮಾಡೋಕ್ಕೆ ಆ ಥರ ಚಿಕ್ಕದಾಗಿ ಪುಟ್ಟದಾಗಿ ಕಟ್ ಮಾಡ್ಕೊಂಬಿಡಿ. ಅದಕ್ಕೆ ಸ್ವಲ್ಪ ಹರಳೆ ಎಣ್ಣೆ ಹಾಕಿ, ಅದಕ್ಕೆ ಸ್ವಲ್ಪ ನಿಂಬೆ ಹೋಳನ್ನ ಕಟ್ ಮಾಡಿ ಹಾಕಿ, ನಿಂಬೆ ರಸ ಅಲ್ಲ, ನಿಂಬೆ ಹೋಳನ್ನ ಕಟ್ ಮಾಡಿ ಹಾಕಿ. ಗಜನಿಂಬೆ ಸಿಕ್ಕರೆ ತುಂಬ ಒಳ್ಳೆಯದು, ಅದನ್ನು ಹಾಕಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿ. ಇಷ್ಟು ಹಾಕಿದ್ಮೇಲೆ ಅದಕ್ಕೊಂದಿಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ. ಹರಳೆ ಎಣ್ಣೆಯಲ್ಲಿ ಜಿಗಿಟಾಗಿ ಅದು ಬಿಸಿ 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 ಬ್ಯೂಟಿಫುಲ್ ಅರೋಮಾ ಬರುತ್ತೆ. ಇದು ಒಂದ್ಸಲಿ ನಿಮ್ಮ ಕಡಾಯಿ ಬಾಣಲಿಯಲ್ಲಿ ಮಾಡಿ ನೋಡಿ. ಪಕ್ಕದ ಮನೆಯವರು ನೋವು ಕೂಡ ಅರ್ಧಕ್ಕರ್ಧ ಈ ವಾಸನೆಯಲ್ಲಿ ಹೋಗ್ಬಿಡ್ಬೇಕು. ಅಷ್ಟು ಅದ್ಭುತವಾದಂಥ ಒಂದು ಸುಗಂಧ ಇದು ಕೊಡುತ್ತೆ. ಇದನ್ನು ಒಂದು ಬೆಡ್ಶೀಟ್ ವೇಸ್ಟ್ ಬಟ್ಟೆ ಇರುತ್ತಲ್ಲ ಮನೇಲಿ, ಶುಭ್ರವಾಗಿರಬೇಕು. ವೇಸ್ಟ್ ಅಂದರೆ ಗಲೀಜು ಬಟ್ಟೆ ಅಲ್ಲ, ಶುಭ್ರವಾಗಿರ್ತಕ್ಕಂಥ ವೇಸ್ಟ್ ಬೆಡ್ಶೀಟ್ ಬಟ್ಟೆನ ಕಟ್ ಮಾಡಿಕೊಂಡು ಒಂದು ಗೋಲಾಕಾರದಲ್ಲಿ ಮಾಡಿಕೊಂಡು ಕೈ ಮೇಲೆ ಹಿಡಿ ಇಟ್ಕೊಂಡು, ತೆಂಗಿನಕಾಯಿ ಜುಟ್ಟಿರುತ್ತಲ್ಲ ಆ ಆಕಾರದಲ್ಲಿ ಜುಟ್ಟು ರೀತಿಯಲ್ಲಿ ಬಟ್ಟೆನ ಗಂಟು ಕಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಆ ಜಾಗಕ್ಕೆ ಮೈಲ್ಡಾಗಿ ನಿಮಗೆ ನೀವೇ ಫರ್ಮೆಂಟೇಷನ್ ಕೊಟ್ಕೊಳ್ಳಿ. ಯಾಕೆ ಸರ್ ಬೇರೆಯವ್ರ ಫರ್ಮೆಂಟೇಷನ್ ಕೊಡಬಾರ್ದಾ? ಅಷ್ಟು ಬಿಸಿ ಬೇರೆಯವ್ರು ಅವ್ರಿಗೆ ನಿಮ್ಮ ಚರ್ಮದ ತೀವ್ರತೆ ಅದ್ರ ಸೂಕ್ಷ್ಮತೆ ಗೊತ್ತಿಲ್ಲದೆ ಸೀದಾ ಇಟ್ಟುಬಿಟ್ಟು 2 ನಿಮಿಷ ಬಿಟ್ಟುಬಿಟ್ರೆ ಸುಟ್ಟು ಹೋಗುತ್ತೆ. ಹಾಗಾಗಿ ನಿಮಗೆ ನೀವೇ ಇಟ್ಕೊಂಡು ತೆಗಿತಾ ಇದ್ರೆ ಆ ಫರ್ಮೆಂಟೇಷನ್ನ ನಿಮಗೆ ಗೊತ್ತಾಗತ್ತೆ ಎಷ್ಟು ಬಿಸಿ ಮಾಡಬೇಕು, ಇನ್ನೂ ಬಿಸಿ ಬೇಕಾ ಬೇಡವಾ, ಎಲ್ಲೆಲ್ಲಿ ನೋವಿದೆ, ಎಲ್ಲೆಲ್ಲಿ ಶಾಖ ಬೇಕು. ಅದರಿಂದ ತತ್ಸಂಬಂಧಿತವಂತಹ ನೋವು ನಿವಾರಣೆ ತುಂಬ ತ್ವರಿತವಾಗಿ ಆಗುತ್ತೆ ಅಂತಕ್ಕಂಥ ಮಾತು. ಸಂಧಿವಾತ ಇದೆಯಾ, ಬಾವಿದೆಯಾ, ನೋವಿದೆಯಾ, ಸಿಕ್ಕಾಪಟ್ಟೆ ಮೂಮೆಂಟಿಗೆ ತೊಂದರೆ ಆಗ್ತಾಯಿದೆಯಾ, ಇವತ್ತು ಹೇಳ್ತಕ್ಕಂಥ ರೆಮಿಡೀಸ್ನ ಟ್ರೈ ಮಾಡಿಬಿಟ್ಟು ಅದರ ಲಾಭವನ್ನು ಪಡ್ಕೊಳ್ಳಿ. ನಿಮ್ಗೆ ಹೇಗೆ ಅನಿಸ್ತು ನಮಗೂ ತಿಳಿಸಿ. ಇನ್ನೂ ಅನೇಕ ಪರಿಹಾರಗಳು, ಅನೇಕ ಉಪಶಮನಗಳು ಕಾಯ್ತಾ ಇರಿ. ವಾಪಸ್ ಬರ್ತೀನಿ. ನಮಸ್ಕಾರ.